ಒಂದು ಸುಂದರವಾದ ಹಳ್ಳಿ, ಮಲ್ಲೇನಹಳ್ಳಿ. ಅಲ್ಲಿ ಹಸಿರ ಹರವಿನ ಹೊಲಗಳು, ಪಟಪಟನೆ ಹರಿಯುವ ನದಿಯು ಮತ್ತು ಸುಗಂಧದ ತುಳಸಿ ತೋಟಗಳ ನಡುವೆ ಒಂದು ಬಡುತ್ತಾ ನಗುತ್ತಿರುವ ಮನೆ, ಅದು ಗೋವಿಂದಯ್ಯನ ಮನೆ. ಗೋವಿಂದಯ್ಯ ಬೆಳಗ್ಗೆ 5ಕ್ಕೆ ಎದ್ದು ಮೊದಲು ಮನೆಯೆಲ್ಲರ ನಿದ್ದೆ ಡಿಸ್ಟರ್ಬ್ ಮಾಡದೆ ತುಳಸಿಯ ಗಿಡದ ಮುಂದೆ ಧ್ಯಾನ ಮಾಡುತ್ತಿದ್ದ. ಅದರ ನಂತರ ಎಲ್ಲರಿಗೂ ಮಾತಾಡುವ ವೇಳೆ, ಹಸಿವಾದ ಮೇಲೆ ಕೆಲಸ ಶುರು ಮಾಡಬೇಡ್ರಿ, ಅಜಾಗರೂಕಲಿಂದ ಕೆಲಸ ಅರ್ಥವಿಲ್ಲ. ಒಂದು ದಿನ ಹಳ್ಳಿಯ ಕೆಲವರು ಜಮೀನಿನ ನೀರಿನ ಹಂಚಿಕೆಯಲ್ಲಿ ಜಗಳಕ್ಕಿಳಿದರು. ಎಲ್ಲರ ಮಾತುಗಳು ಏರಿದವು. ಅದೇ ಸಮಯದಲ್ಲಿ ಗೋವಿಂದಯ್ಯ ಬಂದ. ಅವನು ನಗುಮುಖದಿಂದ ಕೇಳಿದ, ನೀರನ್ನ ಹಂಚಿಕೊಳ್ಳೋದು ಭಿನ್ನವಾಗಿರಬಹುದು, ಆದರೆ ನಮ್ಮ ಹಳ್ಳಿಯ ಸನ್ನಿವೇಶ ಒಕ್ಕೂಟವಾಗಬೇಕು. ಎಲ್ಲರ ಹೊಲಕ್ಕೂ ಒಂದಷ್ಟು ನೀರು ಬೇಕಾದರೆ ನಾವು ಬ್ಯೂಟ್ ಅಂದರೆ ತಿರುವಿನಂತೆ ನೀರನ್ನು ಹರಿಸೋಣ. ಆ ಮಾತು ಕೇಳಿದ ಕೂಡಲೇ ಎಲ್ಲರೂ ತಲೆಬಾಗಿದರು. ಅವನ ಬುದ್ಧಿವಂತಿಕೆ, ನಿಷ್ಠೆ ಮತ್ತು ತಾಳ್ಮೆಯಿಂದ ಮಲ್ಲೇನಹಳ್ಳಿ ಬೇಗನೆ ಇತರ ಹಳ್ಳಿಗಳಿಗೆ ಮಾದರಿಯಾದದು. ಇದನ್ನು ಕಂಡು ತಾಲೂಕು ಅಧಿಕಾರಿಗಳು ಬಂದು ಅವನಿಗೆ ಗ್ರಾಮೋತ್ಪಾದನಾ ಯಜಮಾನ ಪ್ರಶಸ್ತಿ ನೀಡಿ ಗೌರವಿಸಿದರು. ಅವನ ಅಂತಿಮ ಮಾತು, ಜಾಣಮೆಯೆಂದು ಬುದ್ಧಿ ಹೇಳೋದು ಸರಿ, ಆದರೆ ಅದನ್ನು ಬದುಕಿನಲ್ಲಿ ತೋರೋದು ಧರ್ಮ.